ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು RH ಕೆಮಿಸ್ಟ್ರಿ. ಸೊ ನಿನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೆ, UG ನೀಟ್ ವಿದ್ಯಾರ್ಥಿಗಳು ಯಾರ್ಯಾರು ಫಸ್ಟ್ ರೌಂಡಿನಲ್ಲಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಸ್ಕೊಂಡಿಲ್ಲ ಅಂಥವರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಚಾನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ. ಸೊ ಆ ಒಂದು ಚಾನ್ಸ್ CET ಅವರಿಗೂ ಕೂಡ ಇವತ್ತು ಕೊಟ್ಟಿರುವಂಥದ್ದು. ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ UG CET 2023. ಈ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ದ ರಿಸೋರ್ಸ್ ಯು ಆರ್ ಲುಕಿಂಗ್ ಫಾರ್ ಹ್ಯಾಸ್ ಬಿನ್ ರಿಮೂವ್ಡ್ ಅಂತ ಬರ್ತಾ ಇದೆ. ಬಟ್ ವರಿ ಮಾಡ್ಕೋಬೇಡಿ, ಇನ್ನೊಂದು ಸ್ವಲ್ಪ ಹೊತ್ತಿನಲ್ಲಿ ಇದು ಆಕ್ಟಿವೇಟ್ ಆಗ್ತದೆ. ಬಟ್ ಇಲ್ಲಿ ಕೊಟ್ಟಿರುವಂಥದ್ದು ಏನಂತಂದ್ರೆ, ನಿಮಗೆ ಹಿಂಟ್ ಕೊಡಬೇಕು ಅಂತ ಅಂದ್ರೆ, ಸೊ ಲೈಕ್ ನೀಟಿಗೆ ಏನು ನಿನ್ನೆ ಅವಕಾಶವನ್ನು ಕೊಟ್ಟಿದ್ರು ಅದೇ ರೀತಿ CET ಅವರಿಗೂ ಕೂಡ ಯಾರ್ಯಾರು ಇದರಲ್ಲಿ ರಿಜಿಸ್ಟ್ರೇಷನ್ ಇರೋದಿಲ್ಲ. ಯಾಕಂದ್ರೆ UG CET ಆಲ್ರೆಡಿ ನೀವು ಕರ್ನಾಟಕದಲ್ಲಿ ಎಕ್ಸಾಮಿನೇಷನ್ ಅನ್ನು ಬರೆದಿರ್ತೀರಿ, ಅದಾದ್ಮೇಲೆ ರ್ಯಾಂಕ್ ಕೂಡ ಬಂದಿರ್ತದೆ, ಅದೇ ರಿಜಿಸ್ಟ್ರೇಷನ್ ನಿಮ್ಮದು. ಇನ್ನು ಮುಂದೇನು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಮಾಡಿಸ್ಕೊಂಡಿರೋದಿಲ್ಲ. ಸೊ ಯಾರ್ಯಾರು ಫಸ್ಟ್ ರೌಂಡ್ಗಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಕೊಂಡು ಈ ಒಂದು ಕೌನ್ಸಿಲಿಂಗ್ ಅಲ್ಲಿ ಫಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಅವರು ಮಾಡಿಬಿಟ್ರು. ಓಕೆ, ದೇ ಆರ್ ಇನ್ ದ ರೇಸ್ ನೌ. ಈಗ ಹೊಸದಾಗಿ ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗೋದಕ್ಕೆ ಸಾಧ್ಯನೇ ಆಗಲಿಲ್ಲ ಇದುವರೆಗೆ, ಓಕೆ, ಯಾವುದೋ ಬೇರೆ ಬೇರೆ ಕಾರಣದಿಂದ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗಲಿಲ್ಲ, ಅಂತವರಿಗೆ ಎರಡನೇ ಚಾನ್ಸ್ ಅನ್ನ ಇಲ್ಲಿ ಕೊಟ್ಟಿರುವಂತದ್ದು. ಸೊ ಈ ಒಂದು ಸೆಕೆಂಡ್ ರೌಂಡ್ ಶುರುವಾಗೋದಕ್ಕಿಂತ ಮುಂಚೆ ಅವೆಲ್ಲ ವಿದ್ಯಾರ್ಥಿಗಳಿಗೆ ಯಾರ್ಯಾರು ಫಸ್ಟ್ ರೌಂಡ್ಗಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ KCET ವಿದ್ಯಾರ್ಥಿಗಳು ಮಾಡ್ಕೊಂಡಿಲ್ಲ ಅಂಥವರಿಗೆ, ಓನ್ಲಿ ಎಕ್ಸಾಮಿನೇಷನ್ ಬರೆದುಕೊಂಡು ಸುಮ್ಮನೆ ಕುಂತ್ಬಿಟ್ಟವರು, ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ಯಾವ್ಯಾವುದೋ ಕಾರಣದಿಂದ, ಅಂತಹ ವಿದ್ಯಾರ್ಥಿಗಳಿಗೆ ಕೊನೆಯ ಅವಕಾಶವನ್ನು ಕೊಟ್ಟಿರುವಂಥದ್ದು. ಮತ್ತೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಕೊಂಡು ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್ ಅಥವಾ ವೆಟರ್ನರಿ, ಫಾರ್ಮ್ ಸೈನ್ಸ್ ಇವು ಯಾವುದೇ ಕೋರ್ಸ್ಗಳಿಗೆ ಸೆಕೆಂಡ್ ರೌಂಡಿನಲ್ಲಿ ಡೈರೆಕ್ಟ್ ಆಗಿ ಪಾರ್ಟಿಸಿಪೇಟ್ ಮಾಡಬಹುದು. ಓಕೆ, ಸೊ ಮತ್ತೆ ಕ್ವಶನ್ಸ್ಗಳು ಬರ್ತದೆ, ಸರ್ ನಾನು ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಫಸ್ಟ್ ರೌಂಡ್ ಕೂಡ ಎಂಟ್ರಿ ಆಗಿದ್ದೀನಿ, ಮತ್ತೆ ಮಾಡ್ಕೋಬೇಕಾ? ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ. ಸೊ ನೀವು ಆಲ್ರೆಡಿ ಯು ಆರ್ ಇನ್ ದ ರೇಸ್. ಯಾರ್ಯಾರು ಈ ವಿಡಿಯೋವನ್ನ ನೀಟ್ ವಿದ್ಯಾರ್ಥಿಗಳು ನೋಡ್ತಾ ಇದ್ದೀರಿ, ಸೊ ನಿನ್ನೆ ಆ ಒಂದು ವಿಡಿಯೋವನ್ನ ಮಾಡಿದ ಮೇಲೆ ಮತ್ತೆ ಬಹಳಷ್ಟು ಕಮೆಂಟ್ಸ್ಗಳಾಗ್ಲಿ ಅಥವಾ ಮೆಸೇಜ್ಗಳಾಗ್ಲಿ ನನಗೆ ಬಂದಿರುವಂಥದ್ದು, ಸರ್ ನಾನು ಆಲ್ರೆಡಿ ಫಸ್ಟ್ ರೌಂಡ್ಗಿಂತ ಮುಂಚೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀನಿ, ಮತ್ತೆ ನಾನು ಈ ರೌಂಡಿನಲ್ಲಿ ಮಾಡ್ಕೊಳ್ಬೇಕಾ? ಇಲ್ಲ, ಗೊತ್ತಿರಲಿ, ಕ್ಲಿಯರ್ ಕಟ್ ಆಗಿ ಪದೇ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ KE ಅವರಿಗೆ ತಲೆ ಕೆಟ್ಟಿಲ್ಲ. ಸೊ ನೀವು ಕೂಡ ಅದು ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳಿ. ಆಲ್ರೆಡಿ ಫಸ್ಟ್ ರೌಂಡ್ಗಿಂತ ಮುಂಚೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಿ, ರೌಂಡ್ ಅಲ್ಲಿ ಇನ್ವಾಲ್ವ್ ಆಗಿದ್ದೀರಿ, ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ, 3 ಮಾಡಿರ್ಬೋದು ಅಥವಾ ಸೀಟ್ ಅಲಾಟ್ ಆಗದೆ ಇರ್ಬೋದು. ಇವು ಯಾರೂ ಕೂಡ ಹೊಸದಾಗಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳಿಲ್ಲ. ಸೊ ಇಲ್ಲಿ ಕನ್ನಡದಲ್ಲಿ PDF ಅನ್ನ ಕೊಟ್ಟಿರೋದು ನಿಮಗೆ ಅರ್ಥ ಆಗೋದಿಲ್ಲ ಅಂತಾನೆ ನಾನು ಅದನ್ನ ಕನ್ನಡದಲ್ಲಿ ಅರ್ಥ ಆಗುವಂತ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಎಕ್ಸ್ಪ್ಲೇನ್ ಮಾಡಿದ್ರು ಮತ್ತೆ ಅದೇ ಕ್ವಶನ್ ನೀವು ಕೇಳಿದ್ರಿ ಅಂತ ಅಂದ್ರೆ ಸೊ ನನಗೆ ಆನ್ಸರ್ ಮಾಡೋದಕ್ಕೆ ಆಗೋದಿಲ್ಲ. ದಯವಿಟ್ಟು ತಿಳ್ಕೊಳ್ಳಿ, ಈ ಹೊಸ ರಿಜಿಸ್ಟ್ರೇಷನ್ ಅಂತ ಏನಿದೆ ಅದು ಯಾರ್ಯಾರು ಫಸ್ಟ್ ರೌಂಡ್ಗಿಂತ ಮುಂಚೆ ರಿಜಿಸ್ಟ್ರೇಷನ್ ಅನ್ನೇ ಮಾಡ್ಕೊಂಡಿಲ್ಲ ಅಂಥವರಿಗೆ ಮಾತ್ರ. ಓಕೆ, ಫಸ್ಟ್ ರೌಂಡ್ ಅಲ್ಲಿ ಇನ್ವಾಲ್ವ್ ಆಗಿರುವಂತ ಯಾವುದೇ ರೀತಿಯ ವಿದ್ಯಾರ್ಥಿಗಳಿರಲಿ, ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4, ಸೀಟ್ ನಾಟ್ ಅಲಾಟೆಡ್, ಎನಿ ಟೈಪ್ ಆಫ್ ಸ್ಟೂಡೆಂಟ್ಸ್, ನೀವು ಯಾರೂ ಕೂಡ ಹೊಸದಾಗಿ ರಿಜಿಸ್ಟ್ರೇಷನ್ ಅನ್ನ ಮಾಡ್ಕೊಳ್ಳಿ ಅಂತ ಎಲ್ಲೂ ಕೂಡ ಕೊಟ್ಟಿಲ್ಲ, ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಅದು ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ನಾಟ್ ಎಟ್ ರಿಜಿಸ್ಟರ್ಡ್ ಅಂಡರ್ UG ನೀಟ್. ಅದೇ ರೀತಿ CET ಅವರಿಗೂ ಕೂಡ ಇವತ್ತು ಕೊಟ್ಟಿರುವಂತಹ ಚಾನ್ಸ್ ಏನಂತಂದ್ರೆ, ಕೊನೆಯ ಅವಕಾಶ ಎರಡನೇ ಸುತ್ತಿನ ಮುಂಚೆ, ಅಂದ್ರೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನೀವೇನಾದ್ರೂ ಹಿಂದೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ಅಂದ್ರೆ ಮತ್ತೆ ಮಾಡ್ಕೊಳ್ಬೋದು. ಇಲ್ಲಿ ಮತ್ತೊಂದು ಕ್ವಶನ್ ಬರ್ತದೆ, ಸರ್ ನಂದು ರೂರಲ್ ಇತ್ತು, ನಾ ಡಾಕ್ಯುಮೆಂಟ್ ವೆರಿಫಿಕೇಶನ್ ರೂರಲ್ ಕೊಟ್ಟಿರ್ಲಿಲ್ಲ, ಈಗ ನನ್ನ ಹತ್ರ ರೂರಲ್ ಸರ್ಟಿಫಿಕೇಟ್ ಇದೆ, ನಾನು ಹೋಗಿ ಮತ್ತೆ ಮಾಡ್ಕೊಳ್ಬೋದಾ? ಸಾಧ್ಯ ಇಲ್ಲ. ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ಸಾಧ್ಯ ಇಲ್ಲ. ಓಕೆ, ಸೊ ಅಥವಾ ನಂದು ಕನ್ನಡ ಮೀಡಿಯಂ ಇತ್ತು ಸರ್, ನಾನು ಡಾಕ್ಯುಮೆಂಟ್ ಆವಾಗ ಪ್ರೊಡ್ಯೂಸ್ ಮಾಡಿರಲಿಲ್ಲ, ಕನ್ನಡ ಮೀಡಿಯಂ ನೋ ಅಂತ ಬಂದಿದೆ, ಈಗ ಮತ್ತೆ ನಾನು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗ್ಬೋದಾ? ಸಾಧ್ಯ ಇಲ್ಲ. ಇದು ಓನ್ಲಿ ಫಾರ್ ದ ಸ್ಟೂಡೆಂಟ್ಸ್ ಹೂ ಹ್ಯಾವ್ ನಾಟ್ ಎಟ್ ಬೀನ್ ವೆಂಟ್ ಫಾರ್ ದ ಡಾಕ್ಯುಮೆಂಟ್ ವೆರಿಫಿಕೇಶನ್, ಗೊತ್ತಿರಲಿ. ಎಸ್, ನೆಕ್ಸ್ಟ್ ಏನಂತಂದ್ರೆ, ಸರ್ ಇದು ಯಾವಾಗ ಅಂತ ಕೇಳಿದ್ರೆ, ಇದು ಯಾವಾಗ ಅನ್ನೋದು ಈ ಒಂದು ಲಿಂಕ್ ಆಕ್ಟಿವೇಟ್ ಆದ್ಮೇಲೆ ಗೊತ್ತಾಗ್ತದೆ. ಅವಾಗ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಡ್ತಾ ಇರಿ. ಈ ಒಂದು ಲಿಂಕ್ ಆಕ್ಟಿವೇಟ್ ಆದ ಮೇಲೆ ಇಲ್ಲಿ ನಿಮಗೆ ಡೇಟ್ಸ್ ಅನ್ನ ಕೊಡ್ತಾರೆ. ಟೆಂಪರಲಿ ಅನ್ಅವೈಲೇಬಲ್ ಅಂತ ಇದೆ, ಡೋಂಟ್ ವರಿ, ಇದು ಸಾಫ್ಟ್ವೇರ್ ಪ್ರಾಬ್ಲಮ್ ಆಗಿದೆ, ಬರ್ತದೆ ಮತ್ತೆ. ಓಕೆ, ಸೊ ಯಾವಾಗ ಡೇಟ್ ಅಂತ ಅಂದ್ರೆ ಇದನ್ನ ಅವರು ಕೊಡ್ತಾರೆ, ಕೊಟ್ಟ ತಕ್ಷಣ ನಾನು ನಿಮಗೆ ಹೇಳ್ತೀನಿ, ಅಥವಾ ನೀವು ಕೂಡ ಅವಾಗ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟು ನೋಡ್ತಾ ಇರಿ. ಇಲ್ಲಿ ಡೇಟ್ ಕೊಟ್ಟಿಲ್ಲ, ಡೇಟ್ ಕೊಟ್ಟಿಲ್ಲ ಅಂದ್ರೇನು, ಅದನ್ನ ಅಪ್ಲೋಡ್ ಮಾಡಿದ್ದಾರೆ, ಇಲ್ಲಿ ನಮ್ಗೆ ಕಾಣಿಸ್ತಾ ಇಲ್ಲ ಅಷ್ಟೇ.
ಸೊ ಡೇಟ್ ಅನ್ನು ಮೇ ಬಿ ನಾಳೆ ನಾಡಿದ್ದು ಕೊಟ್ಟಿರ್ಬೋದು ನೀಟ್ದವ್ರಿಗೆ ಕೊಟ್ಟ ಹಾಗೆ. ಬಟ್ ಗುಡ್ ನ್ಯೂಸ್ ಅಂತಂದ್ರೆ ಯಾರ್ಯಾರು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ಕೊಂಡಿಲ್ಲ ಡೈರೆಕ್ಟ್ ಆಗಿ ಸೆಕೆಂಡ್ ರೌಂಡಿಗೂ ಕೂಡ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿಕೊಂಡು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್, ಹ್ಯಾವ್ ಅ ನೈಸ್ ಡೇ.